ಎಲ್ಲ ಅಭಿಮಾನಿಗಳಿಗೆ ಒಂದು ಪ್ರಶ್ನೆ ಇದೆ ನಂದು. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಿನಿಮಾ ಕ್ಯಾಂಪಸ್. ನಾನು ನಿಮ್ಮ ಪ್ರೀತಿ ಹುಡುಗ ಜೈ ಮಾತಾಡ್ತಾ ಇದ್ದೀನಿ. ಇವತ್ತು ಕಾಟೇರ ಸಿನಿಮಾದ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಸುಮಾರು ವಿಡಿಯೋಗಳು ನೋಡಿದ್ದೀರಾ, ಆದರೆ ದರ್ಶನ್ ಸರ್ ಅಭಿಮಾನಿಗಳಿಗೆ ಒಂದು ಪ್ರಶ್ನೆ ಇದೆ ಈ ಒಂದು ವಿಡಿಯೋದಲ್ಲಿ. ಸೊ ಕೊನೆ ತನಕ ವಿಡಿಯೋನ ನೋಡಿ. ಅದಕ್ಕಿಂತ ಮುಂಚೆ ಇವತ್ತು ಕಾಟೇರ ಸಿನಿಮಾ ನಮ್ಮ ಕನ್ನಡದ ಹೆಮ್ಮೆ. ನಿಜವಾಗ್ಲೂ ನಾನು ಪರ್ಸನಲಿ 2 ಸಲ ಸಿನಿಮಾನ ನೋಡಿದ್ದೀನಿ. ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿದ್ದೀನಿ. ಥಿಯೇಟ್ರಲ್ಲಿ ನೋಡೋ ಮಜಾನೇ ಬೇರೆ. ಸೊ ಆ್ಯಕ್ಚುಲಿ 10 ವರ್ಷದ ಹಿಂದೆ ಜನಗಳು ಏನು ಥಿಯೇಟ್ರಿಗೆ ಬಂದು ನೋಡ್ತಾ ಇದ್ರು ಈ ಕಾಟೇರ ಮೂವಿನ, ಅಷ್ಟು ಎಂಜಾಯ್ ಮಾಡಿ ಜನ ಇವತ್ತು ಬರ್ತಾ ಇದ್ದಾರೆ. ಯಾಕಂದರೆ ಆ ಸಿನಿಮಾದಲ್ಲಿ ಪ್ರತಿಯೊಂದು ಕೂಡ ಒಂದು ಸೀನ್ ಏನಂತ ಹೇಳ್ತೀವಿ ಸಖತ್ತಾಗಿ ಮಾಡಿದ್ದಾರೆ. ಒಂದು ಸೀನು ಕೂಡ ಎಲ್ಲೂ ಬೇಜಾರು ಅನ್ನೋದಿಲ್ಲ. ಪ್ರತಿ ಸಿನಿಮಾ ನಾನು 2 ಟೈಮ್ ನೋಡಿದ್ದೀನಿ ಕೂಡ ಎಲ್ಲೂ ಒಂದು ಸೆಕೆಂಡ್ ಸೀನು ಕೂಡ ನನಗೆ ಎಲ್ಲೂ ಬೇಜಾರು ಅನಿಸೋದಿಲ್ಲ. ಅಂಥ ಮೂವಿನ ಮಾಡಿದ್ದಾರೆ. ನಿಜವಾಗ್ಲೂ ಡೈರೆಕ್ಷನ್ ಟೋಟಲ್ ಟೀಮ್ ಅಂತೂ ಸಖತ್ತಾಗಿದೆ. ಸೊ ಟೋಟಲ್ ಓವರಾಲ್ ಸಿನಿಮಾ ಸಖತ್ತಾಗಿದೆ. ಬಟ್ ಈ ಒಂದು ವಿಡಿಯೋದಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಅಭಿಮಾನಿಗಳಿಗೆ ಒಂದು ಪ್ರಶ್ನೆ ಇದೆ ನಂದು. ಏನು ಅಂತ ಹೇಳಿದರೆ, ಕಾಟೇರ ಮೂವಿನ ಎಲ್ಲ ದರ್ಶನ್ ಸರ್ ಅಭಿಮಾನಿಗಳಿದ್ದೀರಾ, ಹೊರತುಪಡಿಸಿ ಕಾಟೇರ ಮೂವಿ ಅಭಿಮಾನಿಗಳಿದ್ದೀರಾ, ಬೇರೆ ಬೇರೆ ಹೀರೋಗಳ ಅಭಿಮಾನಿಗಳಿದ್ದೀರಾ, ಯಾರೆಲ್ಲ ಕಾಟೇರ ಸಿನಿಮಾ ನೋಡಿದ್ದೀರಲ್ಲ, ಆ ಕಾಟೇರ ಮೂವಿಯ ನಿಮಗಿಷ್ಟ ಆಗಿರ್ತಕ್ಕಂಥ ಸೀನನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಓವರಾಲ್ ಈ ಸಿನಿಮಾನ ಸಖತ್ತಾಗಿದೆ, ಬಗ್ಗೆ ಮಾತಾಡೋಂಗಿಲ್ಲ, ಹಂಗಿದೆ ಸಿನಿಮಾ. ಬಟ್ ಒಂದು ಫೇವ್ರೇಟ್ ಅಂತ ಇರುತ್ತೆ ನೋಡಿ. ನನಗಂತೂ 2 ಸೀನ್ ಸಖತ್ತಾಗಿ ಇಷ್ಟ ಆಗಿರೋದು. ಒಂದು ಕೈನಲ್ಲಿ ಒಂದು ಬ್ಲಡ್ ತೊಗೊಂಡು, ಮೀನ್ಸ್ ಒಲೆಮಾರಿ ಅಂತ ಏನು ಹೇಳ್ತೀವಿ, ಅದನ್ನ ತೊಗೊಂಡು ಒಂದು ಓಡ್ ಬರುವಂಥ ಫೈಟ್ ಇದೆಯಲ್ಲ, ಏನಾಗುತ್ತೋ ಅನ್ನೋ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇದೆ ಫೈಟು. ನನ್ನ ಲೈಫಲ್ಲೇ ಅಂಥ ಒಂದು ಫೈಟ್ ನೋಡಿಲ್ಲ ನಾನು. ಅದಾದಮೇಲೆ ನೆಕ್ಸ್ಟ್ ಬಾವಿ ಒಳಗಡೆ ಒಂದು ಫೈಟ್ ಸೀನ್ ಇದೆ, ಅದು ನಂಗೆ ತುಂಬ ಇಂಪ್ರೆಸ್ ಮಾಡಿರೋವಂಥದ್ದು. ಅದಾದಮೇಲೆ 2 ಕೈ ಲಾಕ್ ಮಾಡಿದವಾಗ ಒಂದು ಫೈಟ್ ಇದೆ. ಈ ಸೀನ್ಗಳು ನನ್ನ ಲೈಫಲ್ಲೇ ನನ್ನ ಇಷ್ಟು ದೊಡ್ಡವನಾದರೂ ಕೂಡ ನಾನು ಆ ಥರದ ಸಿನಿಮಾ ಫೈಟ್ ನೋಡಿಲ್ಲ ನಾನು. ಅಷ್ಟು ಸಾಕತ್ತಾಗಿರ್ತಕ್ಕಂಥದ್ದು. ಸೊ ನಿಮಗೆ ಯಾವ ಒಂದು ಸೀನ್ ಕಾಟೇರ ಸಿನಿಮಾದಲ್ಲಿ ಇಷ್ಟ ಆಗಿರುವಂಥದ್ದು, ಬಾಸ್ ಅಭಿಮಾನಿಗಳು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.